ಬೆಂಗಳೂರು ಪೊಲೀಸರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಶಾಂತಿ ಕದಡುವ ಒಂದು ಪೋಸ್ಟ್ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ಯಾರು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೋ ಅಂಥವರ ಮೇಲೆ ಹದ್ದಿನ ಕಣ್ಣನ್ನು ಇಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಪೊಲೀಸ್. ಮಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರಂತೆ. ಶಾಂತಿ ಕದಡುವ ಒಂದು ಪೋಸ್ಟ್ ಮೇಲೆ ಹದ್ದಿನ ಕಣ್ಣನ್ನು ವಹಿಸ್ತಾ ಇದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. ಕೋಮು ಒಂದು ಪ್ರಚೋದನೆ ಮಾಡುವಂತಹ ಒಂದು ಯಾವುದೇ ಪೋಸ್ಟ್ಗಳು, ಕೋಮು ಗಲಭೆಯನ್ನು ಮಾಡುವಂತಹದಕ್ಕೆ ಪ್ರಚೋದನೆ ನೀಡುವಂತಹ ಒಂದು ಪೋಸ್ಟ್ಗಳನ್ನು ಮಾಡಿದರೆ ಅದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಲಾಗ್ತಾ ಇದೆ. ತಲ್ವಾರ್ ತೋರಿಸುವ ಅಥವಾ ಭಯಭೀತಗೊಳಿಸುವಂತಹ ಒಂದು ಪೋಸ್ಟ್ಗಳನ್ನು ಹಾಕಿದರೆ ಕಠಿಣ ಕ್ರಮ ಅಂತ ಹೇಳಲಾಗ್ತಾ ಇದೆ. ಜನರಲ್ಲಿ ಆತಂಕ ಮೂಡಿಸುವಂತಹ ಒಂದು ಪೋಸ್ಟ್ಗಳನ್ನು ಹಾಕಬಾರ್ದು. ಆತಂಕ ಮೂಡಿಸುವಂತಹ ಒಂದು ಪೋಸ್ಟ್ಗಳನ್ನು ಹಾಕಿದರೆ, ಸಂದೇಶಗಳನ್ನು ಹಾಕಿದರೆ ನಿಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ, ಯಾವುದೇ ಮುಲಾಜಿಲ್ಲದೆ ಅಂತ ಹೇಳ್ತಾ ಇದ್ದಾರೆ. ತಕ್ಷಣವೇ ನಿಮ್ಮನ್ನು ಅಥವಾ ಯಾರು ಹಾಕಿರ್ತಾರೆ ಅವರನ್ನು ಹುಡುಕಿಬಿಟ್ಟು ನಾವು ಶಿಕ್ಷೆ ಕೊಡ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನೀವೆಲ್ಲೇ ಇದ್ದರೂ ಕೂಡ ಕಾಕಿ ನಿಮ್ಮನ್ನು ಬೆನ್ನಟ್ಟಿ ಬರುತ್ತೆ, ಹುಡುಕೊಂಡು ಬರ್ತಾರೆ. ಹೀಗಾಗಿ ಇನ್ನು ಮುಂದೆ ಯಾರಾದರೂ ಈ ರೀತಿಯಾಗಿ ಪೋಸ್ಟ್ಗಳನ್ನು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ತಲೆಯಿಂದ ತೆಗೆದುಹಾಕ್ಬಿಡಿ. ಈ ಹಿಂದೆ ಹಾಕಿದವರು ಯಾರಾದರೂ ಇದ್ರೂ ಕೂಡ ಅವ್ರನ್ನೂ ಕೂಡ ಸುಮ್ಮನೆ ಬಿಡಲ್ಲ. ಈಗ ಹೊಸದಾಗಿ ಯಾರಾದರೂ ಹಾಕಿದರೂ ಕೂಡ ಅವರನ್ನು ಕೂಡ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಕೋಮು ಗಲಭೆಗಳನ್ನು ಸೃಷ್ಟಿಸುವಂತಹ, ಆತಂಕಕ್ಕೆ ಒಳಪಡಿಸುವಂತಹ, ಗಲಾಟೆಗಳು ಆಗುವಂತಹ ಒಂದು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ, ಯಾರಿಗಾದರೂ ಕಳಿಸಿದರೆ, ನಿಮ್ಮ ಸ್ಟೇಟಸ್ಗಳಲ್ಲಿ ನೀವು ಹಾಕ್ಕೊಂಡ್ರೆ ಅದರ ವಿರುದ್ಧ ನಾವು ಕಠಿಣವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸೈಬರ್ ಕ್ರೈಮ್ ಪೊಲೀಸರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಯಾರು ಕೂಡ ಇದರ ಬಗ್ಗೆ ಉದಾಸೀನ ಮಾಡೋಕ್ಕೆ ಹೋಗ್ಬೇಡಿ. ಪೋಸ್ಟ್ ಹಾಕಿದ್ರೆ ಏನಾಯ್ತು ಬಿಡಿ, ನಿಮ್ಮ ಇದಕ್ಕಾಗಿ ನೀವು ಹಾಕ್ಕೊಂಡು ಜನರಲ್ಲಿ, ಸಮಾಜದಲ್ಲಿ ಆತಂಕವನ್ನು ಉಂಟು ಮಾಡುವಂತಹ ಒಂದು ಪೋಸ್ಟ್ಗಳೇನಾದರೂ ಹಾಕಿದರೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ತಕ್ಷಣವೇ ನಿಮ್ಮನ್ನು ಹುಡುಕಿ ಬಂಧಿಸ್ತೀವಿ, ನೀವು ಎಲ್ಲೇ ಇದ್ದರೂ ಸರಿ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕಾಕಿ ಕೂಡ ಅಲ್ಲಿ ಅಲರ್ಟ್ ಆಗಿದೆ. ಯಾಕಂದರೆ ಆ ಭಾಗದಲ್ಲಿ ಸಾಕಷ್ಟು ಈ ರೀತಿಯ ಕೋಮು ಗಲಭೆಗಳು ಆಗ್ತಾ ಇದ್ವು. ಈ ಹಿಂದೆ ಆಗಿರುವಂತಹ ಒಂದು ಉದಾಹರಣೆಗಳು ಕೂಡ ಇವೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ರೀತಿ ಪೋಸ್ಟ್ಗಳು ಹಾಕಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಅದನ್ನು ಕಣ್ಣನ್ನು ಇಡ್ತಾ ಇದ್ದಾರೆ. ಯಾರಾದರೂ ಹಾಕ್ತಾರಾ ಏನು ಎತ್ತ ಅಂತ ಹೇಳಿ ಪೊಲೀಸರಿಗಾಗಿ ಅಲರ್ಟ್ ಆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.